ಅರ್ಜುನ್ ಸರ್, ಈಗ 25ನೇ ತಾರೀಕು ನಿಮ್ ಸಿನಿಮಾನು ಬರ್ತಾ ಇದೆ, ಜೊತೆಗೆ ಮಾರ್ಕ್ ಸಿನಿಮಾ ಕೂಡ ಬರ್ತಾ ಇದೆ. ಸೊ ಥಿಯೇಟರ್ ವೈಸ್ ಸಮಸ್ಯೆ ಆಗ್ಬಾರ್ದು ಅನ್ನುವಂಥದ್ದು ರೀತಿಯಲ್ಲಿ ಆ ಚಿತ್ರತಂಡದವ್ರ ಜೊತೆ ಏನಾದ್ರು ಮಾತುಕತೆ ಮಾಡಿದ್ದೀರಾ? ಹೇಗೆ? ಇನ್ನು ಆ ಮಾತುಕತೆ ತಂಡದ ಜೊತೆ ಏನು ಮಾತಾಡಿಲ್ಲ, ಬಟ್ ಸುದೀಪ್ ಸರ್ ಟಚ್ ಅಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡಿದ್ದೀನಿ. ನಥಿಂಗ್ ಟು ವರಿ ಮೇಡಮ್. ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಎರಡೂ ದೊಡ್ಡ ಸಿನಿಮಾಗಳು ಖಂಡಿತವಲ್ಲೂ ಜನ ನೋಡೋಷ್ಟು ಕೆಪಾಸಿಟಿ ಇದೆ, ಹಾಲಿಡೇ ಫುಟ್ಫಾಲ್ಸ್ ಇರೋದ್ರಿಂದ. ಆ್ಯಂಡ್ ಎರಡೂ ಕನ್ನಡ ಸಿನಿಮಾ ಆಗಿರೋದ್ರಿಂದ ಎರಡೂ ಕನ್ನಡ ಸಿನಿಮಾನ ಕನ್ನಡ ಜನತೆ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಶಿವಣ್ಣ, ಪರ್ಟಿಕ್ಯುಲರ್ ಆಗಿ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂತಂದಾಗ ಎಲ್ಲವೂ ಚಾಲೆಂಜಿಂಗ್ ಆಗಿರುತ್ತೆ. ಸೊ ನೀವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ಅಂದರೆ ನಮಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರಬೇಕು, ನಮ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರಬೇಕು ಅನ್ನೋಂಥದ್ದರಲ್ಲಿ ಮಾಡಿರುವಂಥದ್ದಲ್ಲ 45 ಎಲ್ರಿಗೂ ಒಂದು ಇಂಪಾರ್ಟೆನ್ಸ್ ಇದೆ ಅಂತಂದು. ಇದ್ರ ಜೊತೆಗೆ ಸಹಜವಾಗಿ ಸಾಕಷ್ಟು ಸಂದರ್ಭದಲ್ಲಿ ಈ ಫ್ಯಾನ್ಸ್ ಸಿನಿಮಾ ನೋಡಿದ ನಂತರ ಕೆಲವು ರಿಯಾಕ್ಷನ್ಗಳನ್ನು ಕೊಟ್ಟಿರ್ತಾರೆ. ಕೆಲವು ಮಲ್ಟಿ ಸ್ಟಾರರ್ ಸಿನಿಮಾಗಳಲ್ಲಿ ನಮ್ಮ ಸ್ಟಾರ್ಗೆ ಇಂಪಾರ್ಟೆನ್ಸ್ ಸಿಕ್ಕಿಲ್ಲ, ಈ ಥರ ಚರ್ಚೆಗಳೆಲ್ಲ ಬರ್ತಾ ಇರುತ್ತೆ. ನೀವು ಫ್ಯಾನ್ಸ್ ವ್ಯೂಸ್ ಅಲ್ಲಿ ಹೇಳುವಂಥದ್ದಾದ್ರೆ ಈ ಸಿನಿಮಾ ಹೆಂಗೆ ಅವ್ರಿಗೆ ಕನೆಕ್ಟ್ ಆಗ್ಬೋದು? ಎಲ್ಲ ಅಭಿಮಾನಿಗಳು ಯಾವತ್ತು ನಮ್ಮ ಸಿನಿಮಾ ನೋಡ್ಬೇಕಾದ್ರೆ ಯಾವತ್ತೂ ಇದಾಗಿಲ್ಲ. ಒಂದೊಂದು ಸತಿ ಯಾವ್ಯಾವ್ದು ಸಿನಿಮಾ ಆಗಿರುತ್ತೆ, ಬಟ್ ಅವಾಗ ನಾವು ಕೌಂಟ್ರಿ ಹೇಳಿರ್ತೀವಿ, ದಿಸ್ ದ ವೇ ಇಟ್ ಈಸ್ ಅಂತ. ಬ್ಯಾಡ್ ವರ್ಡ್ ಯೂಸ್ ಮಾಡೋದು ಬ್ಯಾಡ್ ಅಂತ ಹೇಳ್ಬಿಟ್ಟು ಅಗ್ರಿಗೆ ತುಂಬಾ ಇದಾಯ್ತು. ಧನಂಜಯ ಅವ್ರಿಗೆ ಹಿಂಗೆ ಹೇಳ್ಬಾರ್ದು ವಿಲನ್ ಟೈಮ್ ಅದು ಬಂದ್ಬಿಟ್ಟು ನನಗೆ ಹೇಳ್ತಾರೆ, ಧನಂಜಯ ಆ ಪಾತ್ರ ಕೇಳ್ತಾರೆ, ಬಟ್ ಫ್ರಸ್ಟ್ರೇಷನ್ ಅಂತ ಬಂದು ಯಾವಾಗ ಬೈಯೋದು ಸಹಜನೇ. ಬಟ್ ಇಲ್ಲಿ ಏನಂದ್ರೆ ನಾಳೆ ಇದೊಂದು ಸಿನಿಮಾ, ಇವ್ರು ಇಂಪಾರ್ಟೆಂಟ್ ಅವ್ರು ಇಂಪಾರ್ಟೆಂಟ್, ಪಿಕ್ಚರ್ ಇಂಪಾರ್ಟೆಂಟ್ ಆಗ್ಬೇಕು ಅಷ್ಟೇ. ಜನ ಥಿಯೇಟರ್ ಬಂದಾಗ ಆ ಪಿಕ್ಚರ್ ಚೆನ್ನಾಗಿತ್ತು ಕಣ ಅಂತ ಹೇಳ್ಬೇಕು. ಆಮೇಲೆ ಒಂದೊಂದಾಗಿ ಎತ್ಕೋಬೇಕು. ರಾಜ್ಬಿ ಶೆಟ್ಟಿ ಚೆನ್ನಾಗಿ ಮಾಡಿದ್ದಾರೆ, ಶಿವಣ್ಣ ಚೆನ್ನಾಗಿ ಮಾಡಿದ್ದಾರೆ, ಉಪೇಂದ್ರ ಚೆನ್ನಾಗಿ ಮಾಡಿದ್ದಾರೆ, ಅರ್ಜುನ್ ಚೆನ್ನಾಗಿ ಡೈರೆಕ್ಟ್ ಮಾಡಿ. ಸೊ ಪ್ರತಿ ಒಂದು ಪಾಯಿಂಟ್ ಎತ್ಕೊಂಡಾಗ ಇಟ್ ವಿಲ್ ಬಿಕಮ್ ಎ ಫ್ಯಾಂಟಾಸ್ಟಿಕ್ ಫಿಲ್ಮ್. ಗುಡ್ ಫಿಲ್ಮ್ಗೂ ಫ್ಯಾಂಟಾಸ್ಟಿಕ್ ಫಿಲ್ಮ್ಗೂ ಭಾಳ ವ್ಯತ್ಯಾಸ ಇದೆ. ಯಾವಾಗ ಫ್ಯಾಂಟಾಸ್ಟಿಕ್ ಆಗೋದು ಗೊತ್ತಾ, ಎಲ್ಲ ವಿಷಯನೂ ಅವ್ರು ಹೇಳಿದಾಗ ಫ್ಯಾಂಟಾಸ್ಟಿಕ್ ಆಗೋದು. ಆಮೇಲೆ ನಾವು ಎಷ್ಟು ಹೊತ್ತು ನಾವು ಸ್ಕ್ರೀನ್ ಸ್ಪೇಸ್ ಯೂಸ್ ಮಾಡ್ತೇವೆ. ಹಾಗಾಗಿ ನೋಡೋಕೆ ಹೋದ್ರೆ ನಾನು ಮಫ್ತಿಲಿ ಬರೋದೇ ಸೆಕೆಂಡ್ ಹಾಫ್. ಜನ ಸೆಕೆಂಡ್ ಹಾಫ್ಲಿ ತಾನೇ ಬರೋದಂತ ಅನ್ಕೊಂಡ್ಬಿಟ್ರೆ ಫಸ್ಟ್ ಟೈಮ್ ಯಾರು ನೋಡ್ತಿರ್ಲಿಲ್ಲ ಅಲ್ವಾ. ಬಟ್ ಎಲ್ಲ ಇಡೀ ಕತೆ ಯಾವಾಗ ಬರ್ತಾನೆ ಆ ಕ್ಯಾರೆಕ್ಟರ್, ಅದು ಡೈರೆಕ್ಟರ್ ವಿಷನ್, ಅದು ಡೈರೆಕ್ಟರ್ ಹೆಂಗೆ ತಗೊಂಡು ಹೋಗ್ತಾರೆ ಸಿನಿಮಾ, ಅದು ಅರ್ಜುನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. 100% ಅಭಿಮಾನಿಗಳು ನೋಡ್ತಾರೆ, ಅರ್ಥ ಮಾಡ್ತಾರೆ. ಸರ್ ಕಂಗ್ರಾಟ್ ಸರ್, ಯಾಕಂದ್ರೆ ಕಥೆನ ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ. ನೀವು ಬಿಟ್ಟಿರೋ ಸಾಂಗ್ ಅಲ್ಲೇ ಗೊತ್ತಾಗ್ತಿದೆ ಕತೆ ಯಾವ ರೀತಿ ಇದೆ ಅಂದ್ರೆ ಸ್ವಾದವನ್ನ ಇಷ್ಟಪಡುವಂತಹ ರಾಜ್ಬಿ ಶೆಟ್ರು, ದಾರಿದೀಪವನ್ನು ತೋರಿಸುವಂತ ಶಿವಣ್ಣ, ಅದಾದ್ಮೇಲೆ ತಲೆಗೆ ಹುಳ ಬಿಡೋ ಅಡ್ಗೋಡೆ ಮೇಲೆ ದೀಪ ಇಡುವಂತ ಪ್ರಶ್ನೆಗಳನ್ನ ಹಾಕುವಂತ ಉಪ್ಪಿ ಸರ್, ಇವ್ರು 3 ಜನ ಕಾಂಬಿನೇಷನ್ 45 ಅಂತ ಕಾಣುತ್ತಾ ಇದೆ. ಈ ಸಾಂಗ್ ಅಲ್ಲೇ ಹೇಳಕ್ ಹೊರಟಿದ್ದೀರಾ, ಕತೆ ಅನ್ನಿಸ್ತಾ ಇದೆ ನಿಜ ಸರ್. ಮೊದಲನೇದಾಗಿ ಥ್ಯಾಂಕ್ ಯು, ನೀವು ಇಷ್ಟು ಡಿಕೋಡ್ ಮಾಡ್ತಾ ಇದ್ದೀರಾ, ಗುಡ್ ಒನ್ ಸರ್. ಬಟ್ ಸಾಂಗಲ್ಲಿ ಎಲ್ಲ ವಿಷಯ ಇದೆ, ಅಣ್ಣ ಹೇಳ್ದಂಗೆ ಫಿಲ್ಮ್ ಕಥೆನೂ ಕೂಡ ಅದರೊಳಗಡೆ ಸ್ವಲ್ಪ ತಂದಿದ್ದೀವಿ. ಬಟ್ ನೀವು ಫಿಲ್ಮ್ ನೋಡಿ ನೀವು ಎಷ್ಟು ಮಟ್ಟಕ್ಕೆ ಡಿಕೋಡ್ ಮಾಡಿದ್ದೀರಾ ಅಂತ ನೀವೇ ನೋಡಿಕೊಂಡು ನೀವು ವಿಮರ್ಶೆ ನೀವೇ ಮಾಡ್ಕೋಬೋದು ಅದರಲ್ಲಿ. ಥ್ಯಾಂಕ್ ಯು ಸರ್.